ಲಾರಿ ಚಾಲಕ ಮೇಲೆ ಗುಂಡು ಹಾರಿಸಿ ದರೋಡೆಗೆ ಯತ್ನ ಆಯ್ತು. ಹಾಗಾದ್ರೆ ಮಂಡ್ಯದ ಉದ್ಯಮಿಯೊಬ್ಬರ ಪುತ್ರನಿಂದಲೇ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಮಂಡ್ಯ ಬಳಿ ನಿನ್ನೆ ಮುಂಜಾನೆ 4 ಗಂಟೆಯಲ್ಲಿ ನಡೆದಿರುವಂತಹ ಕೃತ್ಯ. ಐಷಾರಾಮಿ ಕಾರಿನಲ್ಲಿದ್ದಂತಹ ಉದ್ಯಮಿ ಪುತ್ರ ಹಾಗೂ ಆತನ ಗ್ಯಾಂಗ್ ಮೆಡಿಸನ್ ತುಂಬಿಕೊಂಡು ಬೆಂಗಳೂರಿನಿಂದ ಮಂಡ್ಯಕ್ಕೆ ತೆರಳುತ್ತಿದ್ದಂತಹ ಲಾರಿ, ಆ ಕಂಟೈನರ್ನಲ್ಲಿ ಚಾಲಕನ ಹೊರತುಪಡಿಸಿ ಬೇರೆ ಯಾರು ಇರಲಿಲ್ಲ ಅಂತೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಆತನ ಮೇಲೆ ಗುಂಡು ಹಾರಿಸಿ ದರೋಡೆ ಮಾಡೋದಕ್ಕೆ ಯತ್ನಿಸಿದ್ರು ಒಂದು ಗೊತ್ತಿಲ್ಲ. ಹೇಳಿ ಕೇಳಿ, ಉದ್ಯಮಿ ಅವರ ಮಗ ಬೇರೆ. ಈ ರೀತಿಯಾದಂತಹ ದರೋಡೆ ಮಾಡೋದಕ್ಕೆ ಯಾಕೆ ಯತ್ನಿಸಿದ್ರು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಉದ್ಯಮಿಯೊಬ್ಬರ ಪುತ್ರನಿಂದಲೇ ಈ ರೀತಿಯಾದಂತಹ ಕೃತ್ಯ ನಡೆದಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಿನ್ನೆ ಮುಂಜಾನೆ 4 ಗಂಟೆ ಸುಮಾರು ಹೇಳಿ ಕೇಳಿ ಐಷಾರಾಮಿ ಕಾರ್ನಲ್ಲಿದ್ರು. ಯಾವ ಕಾರಣಕ್ಕಾಗಿ ದರೋಡೆ ಮಾಡಬೇಕು ಅನ್ನುವಂತಹ ಆಲೋಚನೆ ಅವ್ರಿಗೆ ಬಂತು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ನೋಡಿ, ಐಷಾರಾಮಿ ಕಾರ್ನಲ್ಲಿದ್ದಂತಹ ಉದ್ಯಮಿ ಪುತ್ರ ಹಾಗೂ ಆತನ ಗ್ಯಾಂಗ್ ಭಾರಿ ತಲೆ ಓಡಿಸಿದ್ದಾರೆ. ಆ ಮೆಡಿಸನ್ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಲಾರಿ ದರೋಡೆ ಮಾಡಿಬಿಡ್ಬೇಕು ಹೇಳಿ ಕೇಳಿ. ಲಾರಿ ಚಾಲಕ ಒಬ್ಬನೇ ಇದ್ದ, ಯಾರೂ ಇರಲಿಲ್ಲ ಆತನ ಜೊತೆಗೆ. ಈ ಗ್ಯಾಂಗ್ ಏನಿದೆ ಅಲ್ಲ, ಉದ್ಯಮಿಯವರ ಪುತ್ರ ಆತ. ಬೇಕಾದಷ್ಟು ಆಸ್ತಿ ಅಂತಷ್ಟಿರುತ್ತೆ, ಆದರೆ ದರೋಡೆ ಮಾಡೋದಕ್ಕೆ ಯಾವ ಕಾರಣಕ್ಕಾಗಿ ಯತ್ನಿಸಿದ್ರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ವಿಚಾರಣೆ ಬಳಿಕ ಗೊತ್ತಾಗುತ್ತೆ. ಮಂಡ್ಯ ಬಳಿ ನಿನ್ನೆ ಮುಂಜಾನೆ 4 ಗಂಟೆಗೆ ನಡೆದಿರುವಂತಹ ಕೃತ್ಯ. ಮೆಡಿಸನ್ ತುಂಬಿಕೊಂಡು ಬೆಂಗಳೂರಿನಿಂದ ಮಂಡ್ಯಕ್ಕೆ ಹೋಗ್ತಾ ಇತ್ತಂತೆ ಲಾರಿ. ಆ ಕಂಟೈನರ್ನಲ್ಲಿ ಚಾಲಕನನ್ನ ಹೊರತುಪಡಿಸಿದ್ರೆ ಬೇರೆ ಯಾರೂ ಇರಲಿಲ್ಲ, ಆತನ ಒಬ್ಬನೇ ಹೋಗ್ತಾ ಇದ್ದ. ಹೇಗಾದರೂ ಆತನನ್ನ ಸುಲಿಗೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಗ್ಯಾಂಗ್ ಹೊಂಚು ಹಾಕಿ ಕುಳಿತಿದ್ರು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು.